ವಿಶ್ವಕರ್ಮ ಸಮಾಜವು ಸಂಘಟಿತವಾಗಬೇಕು. ಕೆ. ಶರಣಪ್ಪ ವಕೀಲರು. ತಾಲೂಕಿನಲ್ಲಿ ವಿಶ್ವಕರ್ಮ ಸಮಾಜವು ಅತ್ಯಂತ ಸಣ್ಣ ಸಮಾಜವಾಗಿದ್ದು, ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಾಗೂ ಶೈಕ್ಷಣಿಕ ಹಿತದೃಷ್ಟಿಯಿಂದ ಸಂಘಟಿತ ಸಮಾಜವಾಗಿ ಬೆಳೆಯಬೇಕಾಗಿದೆ ಎಂದು ಮಾಜಿ ಶಾಸಕ ಕೆ. ಶರಣಪ್ಪ ವಕೀಲರು ಹೇಳಿದರು. ಇಲ್ಲಿನ ಶಾಖಾಪುರ ರಸ್ತೆಯ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಕರ್ನಾಟಕ ಸರ್ಕಾರ, ತಾಲೂಕು ಆಡಳಿತ, ಕುಷ್ಟಗಿ ಹಾಗೂ ಭಗವಾನ್ ಶ್ರೀ ವಿಶ್ವಕರ್ಮ ಸಮಾಜದ ಸಂಯುಕ್ತಾಶ್ರಯದಲ್ಲಿ ಜರುಗಿದಂತಹ ತಾಲೂಕು ಮಟ್ಟದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಯುವ ಬರಹಗಾರ ಮತ್ತು ಸಾಹಿತಿ ಮೌನೇಶ ನವಲಹಳ್ಳಿ ಇವರು ಮಾತನಾಡಿ, ವಿಶ್ವಕರ್ಮ ಸಮಾಜವನ್ನು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಹೊಗಳಿ ನಮ್ಮನ್ನ ಅಟ್ಟಕ್ಕೆ ಏರಿಸುತ್ತಾರೆ. ಆದರೆ ಸರ್ಕಾರದ ಸೌಲಭ್ಯ ನೀಡುವಲ್ಲಿ ಮುಂದಾಗುತ್ತಿಲ್ಲ. ಯಾಕಂದ್ರೆ ವಿಶ್ವಕರ್ಮ ಸಮಾಜದಲ್ಲಿ ಗಟ್ಟಿತನದ ಸಂಘಟನೆ ಇಲ್ಲದ ಕಾರಣ ಇವತ್ತು ನಾವು ಜಾಣರಾದರೂ ಸಹ ಕುರುಡರಂತೆ ಇದ್ದೇವೆ. ಇನ್ನು ನಮ್ಮಲ್ಲಿನ ಬಿರುಕು ನಮ್ಮನ್ನ ತಿನ್ನುತ್ತಿದೆ. ಈ ಸಮಾಜದಲ್ಲಿ ಸೂಕ್ತ ನಾಯಕತ್ವದ ಹೊಣೆಗಾರಿಕೆ ಕೊರತೆ ಇರುವುದರಿಂದ ಸರ್ಕಾರಿ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ನಮ್ಮ ಸಮಾಜದವರನ್ನ ಹಾಗೂ ನಮ್ಮ ಮಾತನ್ನ ಕೇಳುವುದಿಲ್ಲ. ಮತ್ತು ಈ ಒಂದು ಕಾರ್ಯಕ್ರಮವು ಅತ್ಯಂತ ಅದ್ದೂರಿಯಾಗಿ ನಡೆಯಬೇಕಿತ್ತು, ಆದರೆ ಸರಳವಾಗಿ ನಡೆಯುತ್ತಿದೆ. ಇದಕ್ಕೆ ಕಾರಣ ಸಂಘಟನೆಯ ಕೊರತೆಯೇ ಮುಖ್ಯ ಕಾರಣ. ಇನ್ನು ನಾವುಗಳು ಹಿಂದುಳಿದ ವರ್ಗದಲ್ಲಿ ಬರುತ್ತಿದ್ದರೂ ಸಹ ನಾವುಗಳು ಸರ್ಕಾರದ ಸೌಲಭ್ಯವನ್ನು ಪಡೆಯುವಲ್ಲಿ ಮತ್ತು ತೆಗೆದುಕೊಳ್ಳುವಲ್ಲಿ ವಿಫಲರಾಗಿದ್ದೇವೆ. ಆದ್ದರಿಂದ ನಮ್ಮ ಸಮಾಜದವರು ಸರ್ವರ ಜೊತೆಗೆ ಬೆರೆತು ಸೌಹಾರ್ದತೆಯಿಂದ ಬಾಳಿದಾಗ ಮಾತ್ರ ಸರ್ವರಲ್ಲಿ ಸಮಾನತೆ ಬರುತ್ತದೆ. ಸಮಾಜ ಆರ್ಥಿಕವಾಗಿ ಬಲಿಷ್ಠರಾದಾಗ ಮಾತ್ರ ನಮ್ಮ ಸಮಾಜವು ಸಮಾಜದ ಮುನ್ನೆಲೆಗೆ ಬರುತ್ತದೆ ಎಂದು ಹೇಳಿದರು. ನಂತರ ಜಿಲ್ಲಾ ವಿಶ್ವಕರ್ಮ ಸಮಾಜದ ಗೌರವಾಧ್ಯಕ್ಷ ಈಶಪ್ಪ ಬಡಿಗೇರ, ವಿಶ್ವಕರ್ಮ ನಿಗಮ ಮಂಡಳಿ ನಿರ್ದೇಶಕರಾದ ದೇವೇಂದ್ರಪ್ಪ ಬಡಿಗೇರ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ರಜನಿಕಾಂತ ಕೆಂಗೇರಿ, ದಿವಾಕರ್ ಸ್ವಾಮೀಜಿ ಮತ್ತು ಬ್ರಹ್ಮೇಂದ್ರ ಸ್ವಾಮೀಜಿ, ಸಮಾಜದ ಮುಖಂಡರಾದ ಎಸ್.ಕೆ. ಬಡಿಗೇರ, ಶಿವಕುಮಾರ ಬಡಿಗೇರ, ದೇವೇಂದ್ರಪ್ಪ ಬಡಿಗೇರ, ರಾಮಣ್ಣ ಬಡಿಗೇರ, ಈಶಪ್ಪ ಬಡಿಗೇರ ಮತ್ತು ನರಸಿಂಹ ಆಚಾರ್ ಲೇಬಗಿರಿ ಮಠ ಮತ್ತು ತಾಲೂಕು ಅಧ್ಯಕ್ಷ ಶರಣಪ್ಪ ಬಡಿಗೇರ, ಮಹದೇವಪ್ಪ ಕಮ್ಮಾರ, ಚಿದಾನಂದಪ್ಪ ಬಡಿಗೇರ, ಸವಿತಾ ಬಡಿಗೇರ ಸೇರಿದಂತೆ ಗಾಯತ್ರಿ ಬಡಿಗೇರ, ಸಿದ್ದಪ್ಪ ಬಡಿಗೇರ, ಮಾನಪ್ಪ ಕಮ್ಮಾರ, ಬಸವರಾಜ ಬಡಿಗೇರ ಮತ್ತು ಕಾಳೇಶ ಬಡಿಗೇರ, ಅನಿಲ್ ಕುಮಾರ ಕಮ್ಮಾರ, ಮಹಂತೇಶ ಬಡಿಗೇರ ಸೇರಿದಂತೆ ಕುಷ್ಟಗಿ ತಾಲೂಕಿನ ಅನೇಕ ಗ್ರಾಮಗಳಿಂದ ವಿಶ್ವಕರ್ಮ ಸಮಾಜದವರು ಉಪಸ್ಥಿತರಿದ್ದರು. ಆರಾಧನೆ ಮಾಡ್ತಾ ಇದೆ. ತಾವುಗಳು ಒಂದು ವಿಮರ್ಶೆ ಮಾಡಬೇಕಿತ್ತು. ಹಾಗಾದರೆ ವಿಶ್ವಕರ್ಮರು ಯಾರು? ನಾವೆಲ್ಲ ಒಟ್ಟಿಗೆ ಇರಬೇಕಂದ್ರೆ ನಾವು ವಿಶ್ವಕರ್ಮರು ಅಂತ ಹೇಳ್ತೇವೆ. ವಿಶ್ವಕರ್ಮರು ಯಾರು? ವಿಶ್ವಕರ್ಮರು ಪುರಾತನದಿಂದಲೂ ಅವರಿಗೆ ದೇವಮಾನವರು, ಅವರಿಗೆ ಯಾವುದೇ ಥರನಾದ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಅಂತ ಇಲ್ಲಿ ಬಸ್ತಾ ಇದೆ. ಯಾಕಂದರೆ ವಿಶ್ವಕರ್ಮರು ಜಗತ್ ಸೃಷ್ಟಿಕರ್ತರು, ಭಗವಾನ್ ವಿಶ್ವಕರ್ಮರು. ಹಾಗಾದರೆ ಭೂಮಿ ಈ ಸೃಷ್ಟಿ ಎಲ್ಲ ಆಗಬೇಕಾದ್ರೆ ಅದಕ್ಕಿಂತಲೂ ಮೂಲತಃ ವಿಶ್ವಕರ್ಮ ಅಂತಕ್ಕಂಥ ಪುರಾವೆಗಳಿವೆ. ಹಾಗಾದರೆ ನಾವು ಎಲ್ಲ ಸಮಾಜದ ಬಂಧುಗಳು ನಾವು ಯಾವುದೇ ಒಂದು ಪರಂಪರೆಯಲ್ಲಿ ನಮ್ಮ ದಿನನಿತ್ಯದ ಬದುಕಿನ ಹೋರಾಟದಲ್ಲಿ ನಾವು ಮಾಡಬೇಕಾದಂಥ ದಿನನಿತ್ಯ ಕಸಬುಗಳು ಇವೆಲ್ಲವೂ ಕೂಡ ನಾವು ಹುಟ್ಟಿನಿಂದಲೇ ಕಲಿತು ಬಂದಂಥವು. ಇವತ್ತೊಬ್ಬ ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಯಾವುದೇ ಒಂದು PhD ಕಲಿಬೇಕಾದ್ರೆ ನಾವು ಶಿಕ್ಷಣದ ಮುಖಾಂತರ ಅವುಗಳನ್ನೆಲ್ಲ ಪಡಿಬೇಕಾಗ್ತದೆ. ಆದರೆ ನಮ್ಮ ಜನಾಂಗದವರು ಹುಟ್ಟಿನಿಂದಲೇ ನಮ್ಮ ಕುಲಕಸುಬುಗಳನ್ನು ಕಲಿತು ಬಂದಂಥ ಒಂದು ವ್ಯವಸ್ಥೆ ಇದೆ. ಹಾಗಾದರೆ ವಿಶ್ವಕರ್ಮರು ಯಾರು ಅಂದರೆ, ವಿಶ್ವಕರ್ಮರು ಹುಟ್ಟಿನಿಂದಲೇ ಇಂಜಿನಿಯರ್ಸ್. ಯಾಕೆಂತ ಕೇಳಿ,
ಈಗ ನಾವು ಒಂದು ಬಿಲ್ಡಿಂಗು 21 ಅಂತಸ್ತು ಕಟ್ಟಬೇಕಾದ್ರೆ ಅವರು ಇವರು ಇಂಜಿನಿಯರ್ಸ್ ಕೆಲವೊಂದೆಲ್ಲ ಡೈರೆಕ್ಷನ್ ತೊಗೊಂಡು ನಾವು ಇವತ್ತು ಬಿಲ್ಡಿಂಗ್ ಕಟ್ತೇವೆ. ಅದು ಎಷ್ಟು ದಿವಸ ಬಾಳಿಕೆ ಬರ್ತದೆ, ಸಿಮೆಂಟ್ ಕ್ವಾಲಿಟಿ ಹೆಂಗಿದೆ, ಇಟ್ಟಂಗಿ ಕ್ವಾಲಿಟಿ ಹೆಂಗಿದೆ, ಸ್ಟೀಲ್ ಕ್ವಾಲಿಟಿ ಹೆಂಗಿದೆ ಇಂದಿನ ದಿನಮಾನಗಳಲ್ಲಿ. ಆದರೆ ಪುರಾತನ ದಿನಮಾನಗಳಲ್ಲಿ ಒಂದು ಮನೆ ಹಳ್ಳಿ ವಾತಾವರಣದಲ್ಲಿ ಮನೆ ಅಡಿಪಾಯ ಹಾಕಬೇಕಾದ್ರೆ ಬಡಿಗೆಯನ್ನು ಕರೆದು ರೂಮ್ ಎಲ್ಲಿ ಕೂಡಿಸ್ಬೇಕು, ಬಾಗಿಲ ಎಲ್ಲಿ ಕೂಡಿಸ್ಬೇಕು, ಕಿಟಕಿಯಲ್ಲಿ ಕೂಡಿಸ್ಬೇಕು, ಜಗಲಿಯಲ್ಲಿ ಕೂಡಿಸ್ಬೇಕು, ಹೀಗೆಲ್ಲ ಪುರಾತನವಾಗಿ ಬಡಿಗೆಯನ್ನು ಕರೆದು ಅಡಿಪಾಯ ಹಾಕಿಸ್ತಾರೆ. ಅಲ್ಲಿಂದ ಬರ್ತಕ್ಕಂಥ ಗೌಂಡಿ ಕೆಲಸದವ್ರು ಕೂಡ ಬಡಿಗೆರವರಿಗೆ ಅಟ್ಯಾಚ್ ಮಾಡ್ಕೊಂಡು ಗಾಡಿ ಕಟ್ಟೋದು, ಅದು ಅವ್ರ ಮಡಿಗೆಗೆ ತಕ್ಕಂಗೆ ಗಾಡಿ ಕಟ್ಟಬೇಕು, ಅವ್ರ ಮಡಿಗೆಗೆ ತಕ್ಕಂಗೆ ರೂಮ್ ಕೂಡಿಸ್ಬೇಕು, ಬಾಗಿಲ ಕೂಡಿಸ್ಬೇಕು, ಎಲ್ಲಿ ಕಿಟಕಿ ಬಿಡಬೇಕು, ಆ ಟೈಪೆಲ್ಲ ಮಾಡ್ತಾಯಿದ್ರು. ಅದೇನೇ ಇರಲಿ, ಇವತ್ತಿನ ದಿನಮಾನಗಳಲ್ಲಿ ನಾವುಗಳೆಲ್ಲ ಕರ್ಮರು ಹೇಗೆಂದರೆ ಆಡು ಮುಟ್ಟದ ತಪ್ಪಲಿಲ್ಲ, ವಿಶ್ವಕರ್ಮ ಮಾಡದ ಕೆಲಸ ಇಲ್ಲ ಎನ್ನುವ ಹಾಗೆ ವಿಶ್ವಕರ್ಮರು ಇಡೀ ದೇಶಾದ್ಯಂತ ವ್ಯಾಪಿಯಾಗಿರ್ತಾರೆ. ಯಾವ ಜಿಲ್ಲೆಯಲ್ಲಿ ಹೋಗಲಿ, ಯಾವ ರಾಜ್ಯದಲ್ಲಿ ಹೋಗಲಿ, ಇಡೀ ಜಗತ್ತಿನ ಪೂರ್ತಿ ವಿಶ್ವಕರ್ಮರು ಆವರಿಸಿಕೊಂಡಿದ್ದಾರೆ. ಆದರೆ ಸಂಘಟನೆ ಕೊರತೆಯಿಂದ ವಿಶ್ವಕರ್ಮರು ಯಾವುದೇ ಒಂದು ಅಭಿವೃದ್ಧಿ ಹೊಂದಿಲ್ಲ. ಹಾಗಾಗಿ ವಿಶ್ವಕರ್ಮರು ಹೇಗೆ ದೇಶದ ಬೆನ್ನೆಲುಬು ರೈತ ಅಂತೇವೆ, ಹಾಗೆ ರೈತನ ಬೆನ್ನೆಲುಬು ವಿಶ್ವಕರ್ಮ ಅಂತ ನಾನು ಇಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ರೈತನು ದಿನನಿತ್ಯ ತನ್ನ ಉಳುಮೆಯ ಪ್ರತಿಯೊಂದು ಕೆಲಸಕ್ಕಾಗಿ ಮಾಡಿಕೊಡುವಂಥ ಕೆಲಸಗಾರ ಅಂದರೆ ವಿಶ್ವಕರ್ಮ. ಬಂಧುಗಳೇ, ಸಮಯದ ಅಭಾವ ಇದೆ, ಇನ್ನೂ ಬಹಳ ಜನ ಮಾತಾಡೋರಿದ್ದಾರೆ. ನಾನು ತಮ್ಮಲ್ಲಿ ಒಂದು ವಿನಂತಿ 12,000 ಜನಸಂಖ್ಯೆ ಹೊಂದಿರತಕ್ಕಂಥ ತಾಲೂಕಿನಲ್ಲಿ ಸುಮಾರು 100-200 ಜನ ಅಂದರೆ ಅದು ನಾಚಿಕೆ ಆಗಬೇಕು. ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಪಕ್ಕದ ಹಳ್ಳಿಯರೆಲ್ಲ ಕರ್ಕೊಂಡು ಬರಬೇಕು, ನೀವು ಬಂದು ಸಾಲದು. ಇಂಥ ವೇದಿಕೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನು ತೋರಿಸ್ಕೊಳ್ಬೇಕು. ಇದು ಅಪಾಶ್ಯದ ಕೆಲಸ. ಖಂಡಿತವಾಗಿ ಮುಂದಿನ ದಿನಮಾನದಲ್ಲಿ ನಾನು ಎಚ್ಚರಿಕೆಯ ಗಂಟೆಯನ್ನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರ ಸಂಘಟನೆ ಮಾಡದೇ ಇದ್ದರೆ ಭಾಳ ಕಷ್ಟವನ್ನು ಎದುರಿಸಬೇಕಾದೀತು. ನೆನಪಿಟ್ಟುಕೊಳ್ಳಿ ನೀವು. ಇವತ್ತು ಸಂಘ ಶಕ್ತಿಯ ಕಲೆ ಇದೆ. ಇವು ಸಂಘ ಶಕ್ತಿಯನ್ನು ನಾವು ಏನಾದರೂ ಸಾಧನೆ ಮಾಡಬೇಕು. ನಾವು ಸಮಾಜ ಕಟ್ಟಬೇಕಾದ್ರೆ 3 ಗುರಿಯನ್ನು ಇಟ್ಕೊಂಡು ಸಮಾಜ ಕಟ್ಟಿದ್ದೀವಿ. ಏನು? ನಂಬರ್ 1 ಶಿಕ್ಷಣ, ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು. ನಂಬರ್ 2 ಸಂಘಟನೆ, ನಂಬರ್ 3 ಹೋರಾಟ. ಈ 3 ಗುರಿ ಇಟ್ಕೊಂಡು 1990ರಲ್ಲಿ ಸಮಾಜವನ್ನು ಕಟ್ಟಿದ್ದೀವಿ ರಾಯಚೂರು ಜಿಲ್ಲೆ ಇದ್ದಾಗ. ಅಲ್ಲಿಂದ ಇಲ್ಲಿವರೆಗೆ ನಾವು ಕುಂಟುತ್ತಾ ಎಡುತ್ತಾ ಇಲ್ಲಿವರೆಗೆ ಬಂದಿವಿ. ಆದರೆ ಕರ್ನಾಟಕದ ಘನ ಸರ್ಕಾರ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಕರೆಗೆ ಹೋಗೊಟ್ಟು ವಿಶ್ವಕರ್ಮ ಜಯಂತಿಯನ್ನು ಘೋಷಣೆ ಮಾಡಿದ್ರು. ಜೊತೆಗೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನು ಕೂಡ ಕೊಟ್ಟರು. ಆದರೆ ನಾವು ಏನು ಮಾಡಬೇಕು? ಸಂಘಟನಾತ್ಮಕವಾಗಿ ಎಲ್ಲರೂ ಸೇರಿ ಹಿತಚಿಂತನೆ ಮಾಡ್ತಕ್ಕಂಥ ವೇದಿಕೆ ಆಗಿರಬೇಕೇ ಹೊರತು ಬರೀ ಕಾಟಾಚಾರಕ ವೇದಿಕೆ ಆಗಿರಬಾರ್ದು ಅನ್ನೋದನ್ನು ಮಾತನ್ನು ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಮುಖ್ಯವಾಗಿ ವಿಶ್ವಕರ್ಮನ ಬಗ್ಗೆ ಇದುವರೆಗೆ ಮಾತನಾಡಿ. ವಿಶ್ವಕರ್ಮ ಯಾರು ಅಂದರೆ ಸಂಕ್ಷಿಪ್ತವಾಗಿ ಕೇವಲ 2 ಮಾತಿನಲ್ಲಿ ಹೇಳೋಕ್ಕೆ ಬಯಸ್ತೀನಿ. ವಿಶ್ವಕರ್ಮ ಒಬ್ಬ ಬಡಿಗೆಯನ್ನಾಗಿ ಹುಟ್ಟದಿದ್ದರೆ ಕಟ್ಟಿಗೆಯಾಗಿ ಇರ್ತದೆ ಹೊರತು ಯಾವ ಸಲಕರಣೆಗಳಾಗ್ತಿರಲಿಲ್ಲ. ವಿಶ್ವಕರ್ಮ ಒಬ್ಬ ಕಂಬಾರನಾಗಿ ಹುಟ್ಟದೇ ಇದ್ದರೆ ಕಬ್ಬಿಣಾಗೇ ಇರ್ತದೆ ಹೊರತು ಯಾವ ಸಾಮಾನು ಸಲಕರಣೆಗಳಾಗ್ತಿರಲಿಲ್ಲ. ವಿಶ್ವಕರ್ಮ ಒಬ್ಬ ಶಿಲ್ಪಿಯಾಗಿ ಹುಟ್ಟದೇ ಇದ್ದರೆ ಕಲ್ಲೆಲ್ಲ ಬಂಡೆಯಾಗಿ ಇರ್ತಿದ್ದೆ ಹೊರತು ಯಾವ ದೇವ ಶಿಲೆಗಳಾಗ್ತಿರಲಿಲ್ಲ. ಇವತ್ತು ವಿಶ್ವಕರ್ಮ ಇವತ್ತು ಅಕ್ಷಾರಗಳಾಗಿ ಹುಟ್ಟದೇ ಇದ್ದರೆ ಇವತ್ತು ಬಂಗಾರಾಗೇ ಬೆಳೆದಿದ್ದೆ ಹೊರತು ಯಾವ ಸುಮಂಗಲಿಯರಿಗೆ ಇವತ್ತು ಆಭರಣಗಳಾಗ್ತಿರಲಿಲ್ಲ, ಒಂದು ಮದುವೆ ಮುಂಜಿ ಉಪನಯಗಳು ನಿಲ್ಲಿಸಿರಲಿಲ್ಲ. ಅಂಥ ವಿಶ್ವಕರ್ಮ ಜಗತ್ ಸೃಷ್ಟಿಕರ್ತ ಅಂತ ವಿಶ್ವಕರ್ಮ ಸಮಾಜದಲ್ಲಿ ಹುಟ್ಟಿದೀವಿ ಅಂದರೆ ನಾವು ಧನ್ಯರು ಅನ್ನೋದನ್ನು ತಾವು ನಾನು ಹೇಳಿದಾಗ ಟೈಮ್ ಹಾಕಿರಿ 11 ಈಗ ಟೈಮು ಇದು ಶಿಸ್ತು ಅಲ್ಲದು. ಶಿಸ್ತಂದ್ರೆ ಶಿಸ್ತು, ಟೈಮ್ ಅಂದ್ರೆ ಟೈಮ್. ಸಾಮಾನ್ಯ ಏನಿತ್ತು ಕಡೆಗೆ ದೇವಿ ಪೂಜೆ ಮಾಡೋ ಕೈಗಾರ ಹತ್ತದ ನಿಮಗೆ ಸಮಾಜದ ಆ ಪೂಜೆ ಮುಖಾಂತರ ಯಾರು ಬಂದಾರ ಅವ್ರಿಗೆ ಹೇಳಿದ್ರು ಬಂದ್ರೆ ಸಂತೋಷ, ಬರಲಾರ್ದವರಿಗೂ ನೀವಿದ್ದರು ಅದನ್ನು ಟೈಮ್ಗೂ ಕಿಮ್ಮತ್ತು ಕೊಡಬೇಕು ಅನ್ನೋದ ಈ ಮೂಲಕ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದು ಸಲ 2 ಮಾತು ಎಲ್ಲರಿಗೂ ಹಿರಿಯರು ಸಹಕಾರ ಕೊಟ್ಟು ಅವರಿಗೆ ಉನ್ನತೀಕರಣಕ್ಕೆ
ಅವಕಾಶ ಮಾಡಿಕೊಡ್ಬೇಕು. ಇಂಥ ಬಸವ ಜಯಂತಿ ಇದು ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ನಿಮಿತ್ತ ಪೂಜ್ಯರು ಬಂದಾರ, ಭಾಳ ಮಂದಿ ಪೂಜ್ಯರು ಅದಾರ. ಅವ್ರ ಕಡೆಯಿಂದ ಮಾರ್ಗದರ್ಶನ, ಅವರ ಆಶೀರ್ವಾದ ಸದಾ ತಮ್ಮ ಮೇಲೆ ಇರಬೇಕು. ಅವರು ಇತ್ತೀಚೆಗೆ ಕಾರ್ಯಕ್ರಮದಾಗ ಆಗಲಿ ಮತ್ತು ಇನ್ನೂ ಅನೇಕ ಸಂದರ್ಭದಲ್ಲಿ ಸಿಕ್ಕಾಗ ಅವರಿಗೆ ಸಮಾಜದ ವತಿಯಿಂದ ಮಾರ್ಗದರ್ಶನ ಮಾಡಬೇಕು, ಆಶೀರ್ವಾದ ಮಾಡಬೇಕು. ಈ ಜಗತ್ತು ಯಾವ ರೀತಿ ಹೊಂಟದ ಆ ದಿಶಿ ನೀವು ಆ ಜಗತ್ತಿನ ಸರಿಯಾಗಿ ಮುಂಚೂಣಿಯಲ್ಲಿ ಇರೋ ಪ್ರಯತ್ನ ಮಾಡಬೇಕು. ಯಾಕಂದರೆ ಭಾಳ ಬುದ್ಧಿವಂತ ಸಮಾಜ ಐತಿ. ಈಗ ಇವೆಲ್ಲ ಯಾರು ಡಾಕ್ಟರ್ ಸಹಿತ ಈಗ ಶಾಣ್ಯರಾಗಿಬಿಟ್ಟಾರೆ ಎಲ್ಲರೂ. ಯಾರು ಆ ಜಾತಿ ಈ ಜಾತಿ ಎಲ್ಲ ಜಾತಿ ಹೋಗ್ಬಿಟ್ಟು ಈಗ ಬರೀ ಬುದ್ಧಿವಂತರು ಡಾಕ್ಟ್ರು ಎರಡು ಕ್ಯಾಟಗರಿ ಉಳ್ಕೊಂತಾವೆ. ಈಗ ಅದರಾಗ ಬುದ್ಧಿವಂತ ನೀವು ಸಮಾಜದವರಿಗೆ ಹೆಚ್ಚಿಗೆ ಹೇಳೋದು ಅವಶ್ಯಕತೆ ಇಲ್ಲ. ಆ ದೃಷ್ಟಿಯಿಂದ ವಿದ್ಯಾಕ್ಕೆ ಹೆಚ್ಚಿನ ಕಿಮ್ಮತ್ತು ಕೊಡಬೇಕು. ಮತ್ತು ಸಮಾಜ ಸಂಘಟನೆ ಇದೆ, ಇಲ್ಲದ ಏನು ಮಾಡೋಕ್ಕಾಗಲ್ಲ. ಇವತ್ತು ನಾಳೆ ಈಗ ಸಂಘಟನೆ ಇದ್ದರೆ ಎಲ್ಲ, ನೀವು ಸಂಘಟನೆ ಇದ್ದಾವೆ ಶಾಸಕರಾದರೂ ಬರ್ತಾರೆ, ಮಿನಿಸ್ಟರ್ ಆದರೂ ಬರ್ತಾರೆ, ಯಾರಾದ್ರು. ಅದು ಸಂಘಟನೆ ಇಲ್ಲ ಅಂದ್ರೆ